ಇರ್ವಿನ್ ರಸ್ತೆ ಮೊದಲೇ ಭಾರಿ ವಾಹನಗಳ ಓಡಾಡುವಂಥ ರಸ್ತೆ ಮತ್ತು ಪಾದಚಾರಿಗಳಿಗೆ ನಡ್ಕೊಳ್ಳೋದಕ್ಕೆ ಆಗಲ್ಲ. ಇವಾಗ ಏನಾಗಿದೆ, ಕೇರಳ ರಸ್ತೆ ಮಡಿಕೇರಿ ಕಡೆ ಎಲ್ಲ ಬಸ್ಗಳೆಲ್ಲ ಆ ಕಡೆನೇ ಬರೋದು. ಈ ಸಬ್ಬರ್ ಬಸ್ ಸ್ಟ್ಯಾಂಡ್ ಕಡೆಯಿಂದೆಲ್ಲ ಬರೋ ಬಸ್ಗಳೆಲ್ಲ ಆ ಕಡೆ ಬರ್ತವೆ. ಆಮೇಲೆ 4 ಚಕ್ರದ ಕಾರ್ಗಳೆಲ್ಲ ಹೋಗ್ತವೆ. ಅಲ್ಲಿ ಕೆಲವು ಆಸ್ಪತ್ರೆಗಳಿದೆ ಮತ್ತು ಅಲ್ಲಿ ಪಾರ್ಕಿಂಗು ಸಮಸ್ಯೆ ಆಗಿದೆ. ಅದಲ್ಲದೆ ಏನಾಗಿದೆ ಅಂದರೆ ಫುಟ್ಪಾತ್ ವ್ಯಾಪಾರಿಗಳಿದಾರಲ್ಲ, ಅಂಗಡಿ ವ್ಯಾಪಾರಿಗಳು, ಅವರು ಈ ಚೇರು ಇವೆಲ್ಲ ಮಾರ್ತಾರೆ, ಅದನ್ನ ತಂದು ಫುಟ್ಪಾತ್ಗೆ ಇಡ್ತಾರೆ. ಆಮೇಲೆ ಇನ್ನು ಕೆಲವರು ಇನ್ನೇನೋ ಒಂದು ಮಾರ್ತಾರೆ. ಎಲ್ಲ ಅವರ ಸಾಮಗ್ರಿಗಳನ್ನ, ಒಳಗಿರೋ ಸಾಮಗ್ರಿಗಳನ್ನ ತಂದು ಹೊರಗಡೆ ಹಾಕ್ತಾರೆ. ಆ ಫುಟ್ಪಾತ್ನೆಲ್ಲ ಕವರ್ ಮಾಡ್ಕೊಂಡಿದ್ದಾರೆ. ಜನ ಏನಾಗುತ್ತೆ ಅಂದರೆ ಎಲ್ಲ ರಸ್ತೆಗೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ದನಗಳ ಕಾಟ ಅಲ್ಲಿ. ಇಷ್ಟೆಲ್ಲ ಆಗಿದ್ರು ಸಹ ಇದುವರೆಗೂ ಯಾವುದೇ ಒಬ್ಬ ಅಧಿಕಾರಿ ಹೋಗಿ ಫುಟ್ಪಾತ್ ತೆಗೆಯುವಂಥ ಕೆಲಸ ಮಾಡಲಿಲ್ಲ. ಮೊದಲೇ ಆ ರಸ್ತೆ ಭಾಳ ಕಾಂಪ್ಲಿಕೇಟ್ ಆಗಿ ಸುಮಾರು ವರ್ಷ ಆದಮೇಲೆ ಸ್ವಲ್ಪ ಅಗಲೀಕರಣ ಆಯಿತು. ಇಷ್ಟೆಲ್ಲ ಅಗಲೀಕರಣ ಆಗಿದ್ರು ಸಹ ಈಗ ಫುಟ್ಪಾತ್ ಉತ್ತೀಕರಣ ಆಗ್ತಾ ಇದೆ. ಮಾರಾಟ ಅಂಗಡಿ ಬೆಳಿಗ್ಗೆ ಯಾರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಹಂಗಾಗಿದ್ದಾರೆ. ಪಾಪ ಸಾರ್ವಜನಿಕರು ಪಾಪ ಅಲ್ಲಿ ಡಯಾಬಿಟಿಸ್ ಆಸ್ಪತ್ರೆಗಳಿವೆ, ಅದನ್ನ ಚೆಕ್ ಮಾಡಕ್ಕೆ ಬರ್ತಾರೆ. ಎಲ್ಲ ಪೇಷಂಟ್ ಎಲ್ಲ ಬರ್ತಾರೆ, ಅಲ್ಲೇ ಪಾರ್ಕಿಂಗ್ ಮಾಡಬೇಕು, ಅಲ್ಲೇ ಹೋಗಬೇಕು. ಈ ಫುಟ್ಪಾತ್ ಬರೋಣ ಎಲ್ಲ ಈ ಥರ ಅಕ್ವೈರ್ ಆಗಿದೆ. ಬೇರೆ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಲ್ಲಿ. ಆದ್ರಿಂದ ನಾನು ಅಧಿಕಾರಿಗಳಿಗೆ ಹೇಳ್ತಾ ಇದ್ವಿ, ಮೊದಲು ಆ ಫುಟ್ಪಾತ್ ವ್ಯಾಪಾರಿಗಳು ಹೇಳಿದ್ದಾರೆ, ಅವ್ರ ಸಾಮಗ್ರಿಗಳಂದ್ರೆ ಎಲ್ಲ ಒಳ ಮಡಿಕೊಂಡು ಅವರು ವ್ಯಾಪಾರ ಮಾಡಲಿ. ಫುಟ್ಪಾತ್ ಎಲ್ಲ ಯಾಕೆ ಮಡಿಕೋಬೇಕು? ದೊಡ್ಡದಾಗಿ ಬೋರ್ಡ್ ಬರೀತಾರೆ, ಜನ ತಗೊಂಡು ಹೆಂಗಿದ್ರು ಹೋಗ್ತಾರೆ. ಅವ್ರು ಹೊರಗಡೆ ಇಡುವಂಥ ಅವಶ್ಯಕತೆ ಇಲ್ಲ. ಅಂಗಡಿ ಅಂದ್ರೆ ಬಂದೇ ಬರ್ತಾರೆ ಎಲ್ಲರಿಗೂ. ನಿಮ್ಮ ಸಾಮಗ್ರಿಗಳನ್ನ ಆಚೆ ಇಟ್ಕೊಂಡ್ಬಿಟ್ರೆ ಜನಗಳು ಹೆಂಗೆ ತಿರುಗಾಡ್ತಾರೆ? ಇದನ್ನ ದಯವಿಟ್ಟು ನಾವು ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಾಗಿದೆ ಅಂದರೆ ಹೆಲ್ತ್ ಆಫೀಸರ್ಗಳಿದಾರಲ್ಲ, ಅವ್ರು ಯಾರು ಎಲ್ಲ ವೇಸ್ಟ್ ಮಾಡಿಗಳವರು. ಅವ್ರೇನು ಎಲ್ಲಿ ಲಂಚ ಕೊಡ್ತಾ ಅಲ್ಲಿ ಹೋಗ್ತಾರೆ ಹೊರತು ಇದನ್ನ ಯಾರು ಕೇಳೋರಿಲ್ಲ. ಮತ್ತು ಸಾರ್ವಜನಿಕರು ಹೆಚ್ಚಿಗೆ ಮಾತಾಡಿದ್ರೆ ಅಲ್ಲಿ ರೌಡಿಸಮ್ಗಳ ಮಾಡ್ತಾರೆ. ಅವ್ರಿಗೆ ಬೈತು, ನಿಮ್ಗೆ ಯಾಕೆ ಹೋಗ್ರಿ ಅಂತಾರೆ. ಈ ಥರ ಎಲ್ಲ ಆಗುತ್ತೆ. ಕೆಲವು ಹಳ್ಳಿ ಜನಗಳ ಜಾಸ್ತಿ ಬರ್ತಾರೆ. ಅಲ್ಲಿ ಸಹಕಾರ ಬ್ಯಾಂಕ್ ಇದೆ, ಇವೆಲ್ಲವೂ ಇದೆ. ಏನಾಗುತ್ತೆ ಅಂದರೆ ಜನಸಂಖ್ಯೆ ಜಾಸ್ತಿ ಆದ್ರಿಂದ ಎಲ್ಲ ರೋಡ್ಗೆ ಬರಬೇಕು. ಆ ರೋಡ್ಗೆ ಬಂದಾಗ ಏನಾಗುತ್ತೆ, ವೆಹಿಕಲ್ನಲ್ಲಿ ಎಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ. ಆಮೇಲೆ ಸಿಗ್ನಲ್ ಇದೆ, ಇನ್ನೂ ಜಾಮ್ ಆಗುತ್ತೆ. ಆದ್ದರಿಂದ ದಯವಿಟ್ಟು ನಾನು ಹೇಳೋದು, ಸಂಬಂಧಪಟ್ಟ ಅಧಿಕಾರಿಗಳು MLA ಆಗಿರ್ಬೋದು, ಈಗ ನಗರ ಪಾಲಿಕೆ ಚುನಾವಣೆ ಯಾರೋ ಸದಸ್ಯರು ಇಲ್ಲ ಅಲ್ಲಿ. ಆದ್ದರಿಂದ ದಯವಿಟ್ಟು ನೀವು ಇದ್ರ ಬಗ್ಗೆ ಗಮನ ಹರಿಸಿ ಕೂಡಲೇ ಏನು ಫುಟ್ಪಾತ್ ವ್ಯಾಪಾರಿಗಳು ಇದು ಅಂಗಡಿ ಮಳಿಗೆದಾರರು ಫುಟ್ಪಾತ್ ಮೇಲೆ ತಮ್ಮ ಸಾಮಾನು ಮಡಗ್ತಿದ್ದಾರೆ, ಅದನ್ನು ತೆಗೆಸುವಂಥ ಕೆಲಸ ಆಗಬೇಕು ಅಂತ ಹೇಳಕ್ಕೆ